ಹಾಯ್ ಹಲೋ ನಮಸ್ತೆ ಆ್ಯಂಡ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಕೀರ್ತಿ. ಹೇಗಿದ್ದೀರಾ ನೀವೆಲ್ಲರೂ? ಐ ಆಮ್ ಇನ್ ಮೈ ಇಟ್ಸ್ ಅರ್ಲಿ ಮಾರ್ನಿಂಗ್. ಐ ಹ್ಯಾವ್ ವೋಕನ್ ಅಪ್. ನಿಮ್ಮ ಬೆಳಿಗ್ಗೆ ಹೇಗೆ ನಡೀತಾ ಇದೆ, ನಿಮ್ಮ ದಿನ ಹೇಗೆ ನಡೀತಾ ಇದೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ. ನಮ್ಮದು ನಾರ್ಮಲ್ ಡೇ, ಆಫೀಸ್ ಡೇ ಇವತ್ತು. ಮತ್ತೆ ಇವತ್ತೇನು ಏನಿರಲ್ಲ. ಐ ವೋಕಪ್, ಫ್ರೆಶ್ ಆದೆ, ನಾನು ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೀನಿ. ಈಗ ಎದ್ದುಬಿಟ್ಟು ಕ್ವಿಕ್ಕಾಗಿ ಎಲ್ಲ ಮಾಡಬೇಕು. ಸೊ ಇವತ್ತಿನ ಪ್ಲ್ಯಾನ್ ಏನಂದರೆ ನಾರ್ಮಲ್ ಸ್ವಲ್ಪ ಕುಕ್ಕಿಂಗ್ ಮಾಡಬೇಕು. ಕುಕ್ಕಿಂಗ್ ಆದಮೇಲೆ ಆದ ನಂತರ ಸ್ವಲ್ಪ ಇವತ್ತು ಎಕ್ಸ್ಟ್ರಾ ಕೆಲಸ ಇದೆ. ಏನಂದರೆ ವಿಲಾಗ್ನ ಎಡಿಟ್ ಮಾಡಬೇಕು. ಸೊ ನಿನ್ನೆ ನಾನು ರೆಕಾರ್ಡ್ ಮಾಡಿದ್ದನ್ನು ಇವತ್ತು ಅಪ್ಲೋಡ್ ಮಾಡಬೇಕು. ಸೊ ಐ ಹ್ಯಾವ್ ಟು ಎಡಿಟ್ ಇಟ್. ಐ ವಿಲ್ ಎಡಿಟ್ ದ್ಯಾಟ್ ಆ್ಯಂಡ್ ದೆನ್ ಐ ವಿಲ್ ಸ್ಟಾರ್ಟ್ ಟು ಆಫೀಸಿಗೆ ಹೋಗಿಬಿಟ್ರೆ ಅದೇ ನಾರ್ಮಲ್. ಆಫೀಸಲ್ಲಿ ಏನು ಜಾಸ್ತಿ ತೋರಿಸೋಲ್ಲ, ನಾನು ಏನೂ ಇರಲ್ಲ. ಸೊ ಆಫೀಸ್ ವರ್ಕ್ ಇರುತ್ತೆ. ಅದಾದಮೇಲೆ ಮನೆಗೆ ಬರುವಾಗ ನೋಡೋಣ ಏನು ಮಾಡ್ತೀವಿ ಏನಿಲ್ಲ. ಆ ಥರ ಏನು ಶಾಪಿಂಗ್ ಗ್ರೋಸರೀಸ್ ಏನು ಬೇಕಿಲ್ಲ. ಎವ್ರಿಥಿಂಗ್ ಇಸ್ ಅಟ್ ಹೋಮ್. ಸೊ ದೇರ್ ಇಸ್ ನಥಿಂಗ್, ನೋ ಪ್ಲ್ಯಾನ್, ನೋ ಎಕ್ಸ್ಟ್ರಾ ಪ್ಲ್ಯಾನ್ಸ್. ಜಸ್ಟ್ ಗೆಟ್ ಅಪ್ ನೌ, ಕುಕ್, ಗೋ ಟು ಆಫೀಸ್, ವರ್ಕ್, ಕಮ್ ಬ್ಯಾಕ್. ಸೊ ಆ್ಯಟ್ ದ ಮೂಮೆಂಟ್ ದ್ಯಾಟ್ಸ್ ದಿ ಓನ್ಲಿ ಪ್ಲ್ಯಾನ್. ಅದನ್ನೇ ಮಾಡೋಣ. ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಇವತ್ತೇನೋ ಹೊಸ ಟ್ರೈ ಮಾಡ್ತಾಯಿದ್ದೀನಿ ನೋಡಿ. ಸೊ ಟೆಲ್ ಮಿ ಹೌ ಯು ಲೈಕ್ ದಿಸ್. ಓಕೆ, ಅದು ಚಾರ್ಜ್ ಇಲ್ಲ ಅದರಲ್ಲಿ. ಇಟ್ಸ್ ಮೂವಿಂಗ್ ಟ್ರೈಪಾಡ್, ಸೆನ್ಸರ್ ಟ್ರೈಪಾಡ್. ದೇರ್ ಇಸ್ ನೋ ಚಾರ್ಜ್ ಇನ್ ಇಟ್. ಬಟ್ ಎನಿವೇ, ವೇರ್ ಇನ್ ದ ಕಿಚನ್. ಕ್ವಿಕ್ಲಿ ಏನು ಕುಕ್ ಮಾಡಬೇಕು ನೋಡೋಣ. ಸೊ ಇಲ್ಲಿ ನಮ್ಮ ಹೌಸಲ್ಲಿ ಬಂದಿದ್ದರು. ಸೊ ನಾನು ಅವ್ರ ಜೊತೆ ಮಾತಾಡ್ತಾ ಕುಕಿಂಗ್ ಮಾಡ್ತಾಯಿದ್ದೆ. ಸೊ ಅವರು ಡೈಲಿ ಬೆಳಿಗ್ಗೆ ಬರ್ತಾರೆ. ಸೊ ಐ ಜಸ್ಟ್ ಸ್ಪೆಂಡ್ ಟೈಮ್ ಟಾಕಿಂಗ್ ಟು ಹರ್ ಆ್ಯಂಡ್ ಡೂಯಿಂಗ್ ಮೈ ಜಾಬ್. ಸೊ ಕುಕಿಂಗ್ ಆಗಿದೆ, ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ಟಿಫಿನಲ್ಲಿ ಚಪಾತಿ, ರೋಟಿ, ಫುಲ್ಕಾ ಥರ ಮಾಡ್ತೇನೆ. ನಾನು ಫುಲ್ಕಾ ಥರನೇ ಮಾಡೋದು. ಇದು ಸಮ್ ಕ್ಯೂಕಂಬರ್ ಆ್ಯಂಡ್ ಸಮ್ ಗೋಬಿದು. ಸೊ ದಿಸ್ ಗೋಬಿ ವಾಟ್ ಎವರ್ ಯು ಸೀಯಿಂಗ್, ಇದು ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಅಥವಾ ಎಲ್ಲೋ ನೋಡಿದ್ದೆ. ಐ ಲೈಕ್ ಇಟ್ ಸೋ ಮಚ್. ನಾನು ಈ ಥರ ಜನರಲಿ ಗೋಬಿ ಮಾಡಲ್ಲ, ಬಟ್ ಐ ಆಮ್ ಟ್ರೈಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಇದನ್ನು ಏನೋ ಒಬ್ಬರು ಮರಾಠಿಯವರು ತೋರಿಸಿದ್ರು ಆ್ಯಂಡ್ ಐ ಲೈಕ್ ದ ರೆಸಿಪಿ. ಅಫ್ಕೋರ್ಸ್ ಐ ಡೆಂಟ್ ಡೂ ಎಕ್ಸಾಕ್ಟ್ ರೆಸಿಪಿ, ಬಟ್ ಇದನ್ನು ಸ್ವಲ್ಪ ಟ್ವೀಕ್ ಮಾಡಿಬಿಟ್ಟು ಆ ಸ್ಟೈಲಲ್ಲಿ ಮಾಡಿದ್ದೀನಿ. ಐ ಹೋಪ್ ಇಟ್ ಟರ್ನ್ಸ್ ಔಟ್ ವೆಲ್. ಅದೇ ನನ್ನ ಟಿಫಿನ್ ಇವತ್ತು. ಅದೇ ಚೆನ್ನಾಗಿಲ್ಲ ಅಂದರೆ ಐ ಡೋಂಟ್ ನೋ ವಾಟ್ ಐಲ್ ಡೂ, ಬಟ್ ಯಾ, ನಾನು ನಿಮಗೆ ಹೇಳ್ತೀನಿ ಹೇಗಿತ್ತು ಅಂತ. ಆ್ಯಂಡ್ ಇಫ್ ಇಟ್ಸ್ ರಿಯಲಿ ಗುಡ್ ದೆನ್ ಐಲ್ ಪ್ರಾಬ್ಲಿ ಶೇರ್ ದ ರೆಸಿಪಿ ಆಲ್ಸೋ. ಸೊ ನನ್ನ ಟಿಫಿನ್ ಪ್ಯಾಕ್ ಆಗಿದೆ. ಈಗ ನಾನು ಐಮ್ ಗೋಣ ಗೋ ಗೆಟ್ ಶವರ್, ರೆಡಿ ಆಗಿಬಿಟ್ಟು ಅಷ್ಟೇ ಲೀವ್ ಫಾರ್ ಆಫೀಸ್. ಸೊ ಐ ಆಮ್ ಆಲ್ ಸೆಟ್, ರೆಡಿ ಆಗಿದ್ದೀನಿ. ಈಗ ಕ್ವಿಕ್ಲಿ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟಲ್ಲಿ ಏನಿದೆ ತೋರಿಸ್ತೀನಿ. ಬ್ಯಾಕ್ ಟು ಬೇಸಿಕ್ಸ್, ಬಾಯ್ಲ್ಡ್ ಎಗ್ ಬ್ರೇಕ್ಫಾಸ್ಟ್ ಮಾಡೋಣ. ಆ್ಯಂಡ್ ದೆನ್ ವಿಲ್ ಕ್ವಿಕ್ಲಿ ಶೂಟ್. ಸೊ ನಾನು ಬಾಯ್ಲ್ಡ್ ಎಗ್ನ ಈಗ ನೋಡಿದ್ರಿ ನೀವು. ಸೊ I prefer it very soft. Definitely not undercooked, but not hard. I don't like it, and I can't really digest a very hard boiled egg very well. So I am a soft boiled egg person. What kind of boiled egg do you like? Let me know in the comments, okay? ಸೊ ರೆಡಿ ಆಗಿದ್ದೀನಿ. ಐ ಹ್ಯಾವ್ ಜಾಕೆಟೆಡ್ ಮೈ ಸೆಲ್ಫ್ ಟುಡೇ. ಯಾಕಂದರೆ ತುಂಬ ಚಳಿ ಇದೆ ಬೆಂಗಳೂರಲ್ಲಿ. ಐ ಡೋಂಟ್ ನೋ ವೈ ಸಡನ್ಲಿ ಇಟ್ಸ್ ರಿಯಲಿ ಕೋಲ್ಡ್. ಐ ಆಮ್ ಫೆಡ್ ಅಪ್ ಆಫ್ ದ ಕೋಲ್ಡ್. ಐ ಆ್ಯಕ್ಚುಲಿ ನೀಡ್ ಸಮ್ಮರ್ಸ್ ಟು ಕಮ್ ಇನ್. ಅಷ್ಟೇ. ಈಗ ವಿ ಹೆಡ್ ಟು ಆಫೀಸ್ ಆ್ಯಂಡ್ ದೆನ್ ಆ್ಯಸ್ ಯೂಶ್ವಲ್ ನಾರ್ಮಲ್ ವರ್ಕ್ ಡೇ ಇರುತ್ತೆ. ಆ್ಯಂಡ್ ಐ ವಿಲ್ ಪ್ರಾಬ್ಲಿ ಸಿ ಯು
in the evening on the other side. Until then, keep watching. ನಾನು ಚಿಕ್ಕ ಒಂದು ಬ್ರೇಕ್ ತೊಗೊಳಕ್ಕಂತ ಬಂದಿದ್ದೆ ಆಫೀಸಲ್ಲಿ. ಇದು ನಮ್ಮ ಆಫೀಸಲ್ಲೇ ಇದೆ. ಇಟ್ಸ್ ಅ ಬಾಲ್ಕನಿ ಏರಿಯಾ ಇನ್ ಅವರ್ ಆಫೀಸ್. ಇಟ್ಸ್ ಆ್ಯಕ್ಚುಲಿ ಗ್ರೇಟ್ ಏರಿಯಾ. ಲೆಟ್ ಮೀ ಶೋ ಯು ಹೌ ಇಟ್ ಲುಕ್ಸ್. ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ. This is my view currently. So just a quick short break, 5 minutes break ತೊಗೊಳಕ್ಕೆ ಬಂದಿದ್ದೆ ನಾನು. ಸೊ ಐ ಜಸ್ಟ್ ಥಾಟ್ ಲೆಟ್ ಮೀ ಸಿಟ್. ಆ್ಯಂಡ್ ಸ್ವಲ್ಪ ಚಳಿ ಅನ್ನಿಸ್ತಾ ಇದೆ ಒಳಗಡೆ ವಿತ್ ಆಲ್ ದ AC ಆ್ಯಂಡ್ ಎವ್ರಿಥಿಂಗ್. ಸೊ ಸ್ವಲ್ಪ ಬಿಸಿಲಿದೆ ಅಂತ ಬಂದಿದೆ. ಐ ನೋ ಬಿಸಿಲು ಇಸ್ ನಾಟ್ ಗುಡ್, ಬಟ್ ಐ ಆಮ್ ಫೀಲಿಂಗ್ ಬೆಟರ್. ಸ್ವಲ್ಪ ವಾರ್ಮ್ ಅಪ್ ಆಗ್ತಾ ಇದ್ದೀನಿ. ಸೊ ಅಷ್ಟೇ. ಈಗ ಏನು ಇಟ್ಸ್ ಮಧ್ಯಾಹ್ನ, ಲಂಚ್ ಮಾಡೋದು. ಲಂಚ್ ಆದಮೇಲೆ ಮತ್ತೆ ಕೆಲಸ, ಕಂಟಿನ್ಯೂ ವರ್ಕ್, ಆಮೇಲೆ ಮನೆ. One eternity later. ಸೊ ಮನೆಗೆ ಬಂದಾಯಿತು ನಾನು. ಅಷ್ಟೇ, ಮತ್ತೇನು ದಿನದಲ್ಲಿ ಏನೂ ಇರಲ್ಲ. ಮೋರ್ ಆರ್ ಲೆಸ್ ಇದೇ ಇರುತ್ತೆ. ಬಟ್ ಐ ವಿಲ್ ಸ್ಟಿಲ್ ರೆಕಾರ್ಡ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನನ್ನ ಲೈಫ್ನ ನಾನು ಎಷ್ಟು ಆಗುತ್ತೆ ಅಷ್ಟು ತೋರ್ಸೋಕ್ಕೆ ಪ್ರಯತ್ನಿಸ್ತೀನಿ. ಐ ಆಮ್ ಆಲ್ಸೋ ಪ್ಲ್ಯಾನಿಂಗ್ ಫಾರ್ ಅದರ್ ಕಾಂಟೆಂಟ್. ಸ್ವಲ್ಪ ಕ್ರಿಯೇಟಿವಿಟಿ ಅರೌಂಡ್ ನೋಡೋಣ ಇಫ್ ಐ ಆಮ್ ಏಬಲ್ ಟು ಡೂ ಇಟ್. ಈ ಚಾನಲಲ್ಲಿ ಹಾಕಬೇಕಾ, ಬೇರೆ ಚಾನಲ್ ಹಾಕಬೇಕಾ, ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ಐ ವಾಂಟ್ ಟು ಗೆಟ್ ಬ್ಯಾಕ್ ಟು creativity, creating something. I want to get back to doing what I love. ಸೊ ಅಷ್ಟೇ, ಏನಿಲ್ಲ, ಮತ್ತು ಬೇರೆ ಏನಿಲ್ಲ. ಸೊ ಇಟ್ಸ್ ಈವ್ನಿಂಗ್ ಆಲ್ರೆಡಿ, ಲೈಕ್ ಲೇಟ್ ಈವ್ನಿಂಗ್ ಆಗಿಬಿಟ್ಟಿದೆ. ಸೊ ಐ ಆಮ್ ನೌ ಗೋಯಿಂಗ್ ಟು shower, relax again, the night time routine, normal night time routine. I'm going to shower, relax, dinner, and then go to sleep. Call it a day. And for this video I'm going to call it off here. ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನ್ನಿಸ್ತು. ಬೈ ದ ವೇ, ದ ರೆಸಿಪಿ ಐ ಮೇಡ್ ಟುಡೇ, ಗೋಬಿ ರೆಸಿಪಿ ಮಾಡಿದ್ದೀನಿ ನಾನು. ಒಂದು ಪಲ್ಯ ಮಾಡಿದ್ದೆ. ಇಟ್ ಕೇಮ್ ಔಟ್ ಟು ಬಿ ವೆರಿ ನೈಸ್. ಚೆನ್ನಾಗಿತ್ತು. ಮೇ ಬಿ ಐ ಕ್ಯಾನ್ ಇಂಪ್ರೂವೈಸ್ ಸಮಥಿಂಗ್ ನೆಕ್ಸ್ಟ್ ಟೈಮ್. ಆ್ಯಂಡ್ ಮೇ ಬಿ ಐ ವಿಲ್ ಪ್ಲ್ಯಾನ್ ಟು ಶೇರ್ ದ ರೆಸಿಪಿ ವಿತ್ ಯು. ತುಂಬ ಚೆನ್ನಾಗಿ ಬಂದಿತ್ತು. ವಿತ್ ದ ರೋಟಿ ಇಟ್ ವಾಸ್ ವೆರಿ ಗುಡ್. ಸೊ ಅಷ್ಟೇ. ಡಿನ್ನರ್ ಇಸ್ ಆಲ್ಸೋ ಸೇಮ್. ನಾನು ಬೇರೆದೇನು ಮಾಡಿಲ್ಲ. ಡಿನ್ನರ್ ಇಸ್ ಚಪಾತಿ, ದ ಸೇಮ್ ಬೆಳಗ್ಗೆ ಮಾಡಿದ್ದು ರೋಟಿ ಮತ್ತು ಗೋಬಿನ ತಿಂತೀನಿ. ಮೇ ಬಿ ಒಂದು ಆಮ್ಲೆಟ್ ಏನಾದರೂ ಮಾಡಿದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಅಷ್ಟೇ. ದ್ಯಾಟ್ಸ್ ಆಲ್. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ ಹಿಯರ್. ಐ ಹೋಪ್ ಯು ಲೈಕ್ ಮೈ ಕಾಂಟೆಂಟ್. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ನನ್ನ ಬೇರೆ ಎಲ್ಲ ವೀಡಿಯೋಸ್ ನೋಡಿ. ನಾನು ಲಂಡನ್ ವಿಲಾಗ್ಸ್ನ ಹಾಕಿದ್ದೀನಿ. ಲಂಡನ್ ವಿಲಾಗ್ಸಲ್ಲಿ ನಾನು ತುಂಬ ಎಫರ್ಟ್ ಹಾಕಿ ಮಾಡಿದ್ದೀನಿ ಅದನ್ನು. ಸೊ ಪ್ಲೀಸ್ ವಾಚ್ ಮಾಡಿ. ಅದು ಇಂಗ್ಲೀಷಲ್ಲಿದೆ, ಬಟ್ ಸ್ಟಿಲ್ ಯು ಕ್ಯಾನ್ ನೋಡ್ಬೋದು ನೀವು ವಿಜುವಲ್ಸ್, ನಿಮ್ಗೆ ಇಂಗ್ಲೀಷ್ ಗೊತ್ತಾಗಿಲ್ಲ ಅಂದರು. ಸೊ ಪ್ಲೀಸ್ ವಾಚ್. ಆಮೇಲೆ ಈ ವಿಡಿಯೋನ ಲೈಕ್ ಮಾಡಿ. ಬೇರೆ ವೀಡಿಯೋಸ್ನ ಕೂಡ ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ಶೇರ್ ಮಾಡಿ. ಆ್ಯಸ್ ಮಚ್ ಆಸ್ ಪಾಸಿಬಲ್ ಶೇರ್ ಮಾಡಿ. ಆ್ಯಂಡ್ ಅಷ್ಟೇ, ನಿಮ್ಮ ಸಪೋರ್ಟ್ ಕೊಡಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಅಷ್ಟೇ. ಥ್ಯಾಂಕ್ ಯು. ಬಾಯ್.